ಸ್ನೇಹಿತರೆ, ಇದು ನಿಮ್ಮ ಕನ್ನಡ ವೈಭವ ಯೂಟ್ಯೂಬ್ ಚಾನಲ್. ಇಂದು ನಾವು DBGಯವರ ಎಲ್ಲಕ್ಕೂ ಸಿದ್ಧನಿರು ಎಂಬ ಒಂದು ಕಗ್ಗವನ್ನ ಕಲಿಯೋಣ. ಎಲ್ಲಕ್ಕೂ ಸಿದ್ಧನಿರು ಎಂಬ ಕಗ್ಗವು ಮಹಾನ್ ಕವಿ ಡಾಕ್ಟರ್ DB ಗುಂಡಪ್ಪನವರ ಮಂಕುತಿಮ್ಮನ ಕಗ್ಗದಿಂದ ಆಯ್ದ ಕಗ್ಗ. ಇದು ಅದ್ಭುತವಾದ ಜೀವನ ತತ್ವವನ್ನ ನಮಗೆ ತಿಳಿಸುತ್ತದೆ. ಈ ಕಗ್ಗವು ಜೀವನದಲ್ಲಿ ಎದುರಾಗುವ ಯಾವುದೇ ಪರಿಸ್ಥಿತಿಗೂ ಮನಸ್ಸು, ಬುದ್ಧಿ ಮತ್ತು ಧೈರ್ಯದಿಂದ ಸಿದ್ಧರಾಗಿರಬೇಕು ಎಂಬ ಸಂದೇಶವನ್ನ ನೀಡುತ್ತದೆ. ಆದ್ದರಿಂದ ಸಿದ್ಧತೆಯೇ ಯಶಸ್ಸಿನ ಮೊದಲ ಹೆಜ್ಜೆ ಎಂಬುದನ್ನು ನಾವೆಲ್ಲರೂ ತಿಳಿಯಬೇಕಿದೆ. ಅಸಾಧ್ಯವೆನಿಸುವ ಸವಾಲುಗಳನ್ನ ಶ್ರಮ, ಶಿಸ್ತು ಮತ್ತು ಆತ್ಮವಿಶ್ವಾಸದಿಂದ ಎದುರಿಸಿದರೆ ಯಶಸ್ಸು ಸಾಧ್ಯವಾಗುತ್ತದೆ. ಮುಂಚಿತವಾಗಿ ಯೋಚಿಸುವುದು, ಕಷ್ಟಗಳಲ್ಲಿ ನಿರಾಶರಾಗದೆ ಪರಿಹಾರ ಹುಡುಕುವುದು ಮತ್ತು ಸದಾ ಕಲಿಯುವ ಮನೋಭಾವವನ್ನು ಬೆಳೆಸಿಕೊಳ್ಳುವುದು ಮುಖ್ಯವಾಗಿರುತ್ತದೆ. ಸ್ನೇಹಿತರೆ, ನಾವು ಯಾವುದೇ ಒಂದು ಪರಿಸ್ಥಿತಿಯಲ್ಲಿ ಮುಂಚಿತವಾಗಿ ಯೋಚಿಸಿಬಿಟ್ರೆ ಕೆಲವೊಂದು ಕಷ್ಟಗಳನ್ನ ತಡೆ ಹಿಡಿಬಹುದು. ಕೆಲವೊಂದ್ಸತಿ ಮುಂಚಿತವಾಗಿ ಯೋಚಿಸಿದರೂ ಕೂಡ ಕಷ್ಟಗಳು ಬಂದೇ ಬರ್ತವೆ. ಆ ಕಷ್ಟಗಳು ಬಂದಾಗ ನಾವು ಸದಾ ಸಿದ್ಧವಾಗಿರಬೇಕು. ಏಕೆ? ಅವುಗಳನ್ನು ಎದುರಿಸಲಿಕ್ಕೆ. ಆಗ ಮಾತ್ರ ನಾವು ಗೆಲುವನ್ನು ಕಾಣಬಹುದು. ನಾವು ಯಾವಾಗಲೂ ಕೂಡ ಭವಿಷ್ಯವನ್ನು ನೆನೆದು ಭಯಪಡಬಾರದು. ಏನೇ ಬಂದ್ರೂ ಕೂಡ ಅದನ್ನ ಎದುರಿಸಲಿಕ್ಕೆ ನಾವು ಸದಾ ಸಿದ್ಧವಾಗೇ ಇರಬೇಕು. ಜೀವನದಲ್ಲಿ ಬದಲಾವಣೆ ಅನಿವಾರ್ಯವಾದ್ದರಿಂದ ಎಲ್ಲಕ್ಕೂ ಸಿದ್ಧವಿರುವ ವ್ಯಕ್ತಿಯೇ ಮುಂದೆ ಸಾಗಲು ಸಾಧ್ಯ. ನಾವು ಜೀವನದಲ್ಲಿ ಏನೇ ಬರಲಿ, ಕಷ್ಟ ನಷ್ಟಗಳು ಏನೇ ಇರಲಿ, ಅವೆಲ್ಲವಕ್ಕೂ ಕೂಡ ನಾವು ಸಿದ್ಧವಾಗಿರಬೇಕು. ಆಗ ಮಾತ್ರ ನಾವು ಸೋಲುವುದಿಲ್ಲ. ಎಲ್ಲಕ್ಕೂ ಸಿದ್ಧನಿರುವವನು ಯಾವ ಸಂದರ್ಭದಲ್ಲಿಯೂ ಕೂಡ ಸೋಲುವುದಿಲ್ಲ. ಧೈರ್ಯ ಮತ್ತು ಸಿದ್ಧತೆ ಇದ್ದರೆ ಅಸಾಧ್ಯವೆನಿಸುವುದು ಯಾವುದೂ ಇಲ್ಲ. ಸಮಯ, ಶ್ರಮ ಮತ್ತು ಸಿದ್ಧತೆ ಯಶಸ್ಸಿನ ನಿಜವಾದ ಸ್ನೇಹಿತರು ಎಂಬುದನ್ನು ನಾವು ಮರೆಯಬಾರದು. ನಿಮ್ಮ ಕನ್ನಡ ವೈಭವ ಯೂಟ್ಯೂಬ್ ಚಾನಲ್ ಅನ್ನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ಎಲ್ಲಕ್ಕೂ ಸಿದ್ಧನಿರು ಎಂಬ ಕಗ್ಗವನ್ನೊಮ್ಮೆ ಓದೋಣ. ಒಲ್ಲೆ ನೆನೆದಿರು ಬಾಳನ್ ಒಲವದೇ ನೆನ್ನದಿರು, ಉಲ್ಲಾಸ ಕೆಡೆ ಮಾಡು ನಿನ್ನಿನಾದನಿತು, ನಿಲ್ಲು ಕೆಚ್ಚೆದೆಯಿಂದಲ ನ್ಯಾಯಗಳ ನಳಿಸೆ, ಎಲ್ಲಕಂ ಸಿದ್ಧನಿರು ಮಂಕುತಿಮ್ಮ. ಇದರ ಅರ್ಥವನ್ನ ನಾವು ತಿಳಿದುಕೊಳ್ಳೋಣ. ಎಲ್ಲಕ್ಕೂ ಸಿದ್ಧನಿರು ಅಂದ್ರೆ ಜೀವನದಲ್ಲಿ ನಮಗೆ ಏನೆಲ್ಲ ಕಷ್ಟಗಳು ಎದುರಾಗ್ತಾ ಇರ್ತವೆ, ಅವು ಎಂತೆಂಥ ಸಂದರ್ಭಗಳಲ್ಲಿ ಎದುರಾಗ್ತವೆ. ಜೀವನದಲ್ಲಿ ಎದುರಾಗುವ ಎಲ್ಲಾ ರೀತಿಯ ಸಂದರ್ಭಗಳಿಗೂ ನಾವು ದೃಢವಾದ ಮನಸ್ಸಿನಿಂದ ಸಿದ್ಧವಾಗಿರಬೇಕು. ಯಾಕೆ ಹೇಳಿ? ಅದು ಎಂಥದ್ದೇ ಕಷ್ಟ ಬರಲಿ, ಎಂಥದ್ದೇ ನಷ್ಟ ಆಗಲಿ, ಅವೆಲ್ಲವುಗಳನ್ನು ಎದುರಿಸಲಿಕ್ಕೆ ನಾವು ಒಂದು ದೃಢವಾದ ಮನಸ್ಸಿನಿಂದ ಸಿದ್ಧವಾಗಿರಬೇಕು. ಅದನ್ನೇ ಎಲ್ಲಕ್ಕೂ ಸಿದ್ಧನಿರು. ಏನ್ ಬೇಕಾದ್ದಾಗ್ಲಿ ಅದೆಲ್ಲಕ್ಕೂ ಕೂಡ ನಾವು ಸಿದ್ಧವಾಗೇ ಇರಬೇಕು. ಹೇಗೆ ಸಿದ್ಧವಾಗಿರಬೇಕು? ಎಲ್ಲ ಪರಿಸ್ಥಿತಿಗಳಿಗೆ, ಎಲ್ಲ ಸಂದರ್ಭಗಳಿಗೆ ಮನಸ್ಸಿನಿಂದ, ಬುದ್ಧಿಯಿಂದ ಮತ್ತು ಧೈರ್ಯದಿಂದ ನಾವು ಸಿದ್ಧವಾಗಿರಬೇಕು. ಒಲ್ಲೆ ನೆನದಿರು ಬಾಳನ್ ಒಲವದೇ ನೆನ್ನದಿರು. ಈ ಸಾಲಿನಲ್ಲಿ ಜೀವನದ ಬಗ್ಗೆ ಮನುಷ್ಯನು ಹೊಂದಬೇಕಾದ ಸರಿಯಾದ ಮನೋಭಾವವನ್ನ ನಮ್ಮ DBGಯವರು ಅದ್ಭುತವಾಗಿ ತಿಳಿಸಿದ್ದಾರೆ. ಒಲ್ಲೆ ನೆನದಿರು ಬಾಳನ್ ಅಂದ್ರೆ ಜೀವನದಲ್ಲಿ ಕಷ್ಟ, ನೋವು, ವಿಫಲತೆಗಳು ಬಂದಾಗ ಈ ಬದುಕೇ ಬೇಡ ಎಂದು ತಿರಸ್ಕರಿಸಬಾರದು. ಈಗಿನ ಕಾಲದಲ್ಲಂತಲೂ ಒಂದು ಸಣ್ಣ ಕಷ್ಟನೂ ಕೂಡ ತಡ್ಕೊಳ್ಳೋ ಶಕ್ತಿ ಜನಗಳಿಗಿಲ್ಲ. ಅವರು ಜೀವನವನ್ನೇ ಬಿಟ್ಟು ಓಡಿ ಹೋಗ್ತಾರೆ. ಅಂಥವರು
ಸರಿಯಾಗಿ ತಿಳಿದುಕೊಳ್ಬೇಕು. ದೇವರು ಅದ್ಭುತವಾದ ಒಂದು ಜೀವವನ್ನು ನಮಗೆ ಕೊಟ್ಟಿದ್ದಾನೆ. ಅದನ್ನು ನಾವು ಸರಿಯಾಗಿ ಉಳಿಸ್ಕೊಂಡು ಹೋಗಬೇಕು. ಈ ಬದುಕೇ ಬೇಡ ಅಂತ ಎಂತಹ ಕಷ್ಟದ ಪರಿಸ್ಥಿತಿಯಲ್ಲೂ ಕೂಡ ನಾವು ತಿರಸ್ಕರಿಸಬಾರದು. ಸಂಕಷ್ಟಗಳು ಬಂದಾಗ ಜೀವನವನ್ನ ದ್ವೇಷಿಸುವುದು ದುರ್ಬಲ ಮನಸ್ಥಿತಿಯ ಸೂಚನೆ ಎಂದು DVG ಅವರು ಹೇಳಿದ್ದಾರೆ. ಸ್ನೇಹಿತರೆ, ಈ ಬಾಳು ಬಂಗಾರ. ಅದನ್ನ ಜೋಪಾನವಾಗಿ ನಾವು ಕಾಪಾಡ್ಕೋಬೇಕು. ಎಂತಹ ಕಷ್ಟಗಳು ಸಂಕಷ್ಟಗಳೇ ಬರಲಿ, ನಾವು ಜೀವನವನ್ನ ಪ್ರೀತಿಸಬೇಕು, ದ್ವೇಷಿಸಬಾರದು. ನಾವು ಯಾವಾಗಲೂ ಕೂಡ ಒಳ್ಳೆಯ ಮನಸ್ಥಿತಿಯನ್ನ ಹೊಂದಿರಬೇಕು. ದುರ್ಬಲ ಮನಸ್ಥಿತಿಯನ್ನ ಯಾವಾಗಲೂ ಕೂಡ ಹೊಂದಿರಬಾರದು. ಈ ದುರ್ಬಲ ಮನಸ್ಥಿತಿಯನ್ನ ಹೊಂದಿದಾಗ ಏನಾಗುತ್ತೆ ಹೇಳಿ? ಜೀವನ ಹಾಳಾಗುತ್ತೆ. ಒಲವದೇ ನೆನ್ನದಿರು ಅಂದ್ರೆ ಜೀವನದ ಮೇಲೆ ಅತಿಯಾದ ಆಸೆ, ಹಠ ಅಥವಾ ಮೋಹ ಹೊಂದಬಾರದು. ಭಗವಾನ್ ಬುದ್ಧನೇ ಹೇಳಿದ್ದಾರೆ, ಆಸೆಯೇ ದುಃಖಕ್ಕೆ ಮೂಲ ಅಂತ ಅಲ್ವಾ? ನಮಗೆಲ್ಲ ಗೊತ್ತಿರೋ ಸಂಗತಿನೇ ಅದು. ಸುಖ, ಭೋಗ, ಯಶಸ್ವಿಗಳೇ ಎಲ್ಲವೂ ಎಂದು ಭಾವಿಸಿ ಅವುಗಳ ಹಿಂದೆ ನಾವು ಅಂಧರಾಗಿ ಓಡಬಾರದು. ಅದು ತಪ್ಪು ಎಂದು DVG ಅವರು ಹೇಳಿದ್ದಾರೆ. ದ್ವೇಷ ಮತ್ತು ಮೋಹ ಇವೆರಡೂ ಕೂಡ ಮನುಷ್ಯನನ್ನ ಮನಸ್ಸಿನ ಅಸ್ಥಿರತೆಗೆ ದೂಡ್ಬಿಡುತ್ತೆ. ಯಾವುದು ಶಾಶ್ವತವಲ್ಲ ಎಂಬ ಸತ್ಯವನ್ನ ನಾವು ಅರಿಯಬೇಕು. ಸುಖ ದುಃಖ ಎರಡನ್ನ ಸಮಚಿತ್ತದಿಂದ ಸ್ವೀಕರಿಸುವುದೇ ಜೀವನ. ಜೀವನವನ್ನ ಯಾವತ್ತೂ ದ್ವೇಷಿಸಬಾರದು. ಅದಕ್ಕೆ ಅತಿಯಾಗಿ ಅಂಟಿಕೊಳ್ಳಲೂಬಾರದು. ಸಮತೋಲನ, ವಿವೇಕ ಮತ್ತು ಆತ್ಮಸ್ಥೈರ್ಯದಿಂದ ಬದುಕನ್ನ ಸ್ವೀಕರಿಸಿದಾಗ ಮಾತ್ರ ನಾವೆಲ್ಲರೂ ಎಂತಹ ಪರಿಸ್ಥಿತಿಗಳಲ್ಲೂ ಕೂಡ ಸಿದ್ಧವಾಗಿರಲು ಸಾಧ್ಯ ಎಂಬುದನ್ನು DVG ಅವರು ಅದ್ಭುತವಾಗಿ ವಿವರಿಸಿದ್ದಾರೆ. ಉಲ್ಲಾಸ ಕೆಡೆ ಮಾಡು ನಿನ್ನಿನಾದನಿತು. ಮಾನವನು ಸದಾ ಸುಖ, ಆನಂದ ಮತ್ತು ಭೋಗಗಳ ಹಿಂದೆ ಓಡ್ತಾನೇ ಇರ್ತಾನೆ. ಆದರೆ ಅತಿಯಾದ ಉಲ್ಲಾಸವನ್ನು ಹಿಂಬಾಲಿಸುವುದು ಮನಸ್ಸನ್ನ ಅಸ್ಥಿರಗೊಳಿಸಿಬಿಡುತ್ತೆ. ಉಲ್ಲಾಸ ಕೆಡೆ ಮಾಡು ಅಂದ್ರೆ ಉಲ್ಲಾಸಕ್ಕೆ ಅಂದ್ರೆ ಕ್ಷಣಿಕ ಸುಖಕ್ಕೆ ನಮ್ಮ ಬದುಕನ್ನ ಯಾವಾಗಲೂ ಒಪ್ಪಿಸಬಾರ್ದು. ಸಂತೋಷವೇ ಜೀವನದ ಏಕೈಕ ಗುರಿಯಾಗಿ ಬಿಟ್ರೆ ದುಃಖ ಬಂದಾಗ ಮನುಷ್ಯ ತುಂಬಾ ಕುಗ್ಗಿ ಬಿಡ್ತಾನೆ. ನಿನ್ನಿನಾದನಿತು ಅಂದ್ರೆ ಪ್ರತಿಯೊಂದು ಭಾವನೆಯೂ ನಮ್ಮ ಒಳಗೇ ಹುಟ್ಟುತ್ತೆ. ಅದನ್ನ ನಿಯಂತ್ರಿಸುವ ಶಕ್ತಿಯು ನಮ್ಮಲ್ಲೇ ಇದೆ ಎಂಬ ಅರ್ಥ ಬರುತ್ತದೆ. ಅಂದರೆ ಹೊರಗಿನ ಪರಿಸ್ಥಿತಿಗಳು ಸಂತೋಷ ದುಃಖವನ್ನ ಕೊಡುತ್ತಿಲ್ಲ, ನಮ್ಮ ಮನಸ್ಸಿನ ದೃಷ್ಟಿಯೇ ಅದಕ್ಕೆ ಕಾರಣ. ಆದದ್ದರಿಂದ DVG ಅವರು ಉಲ್ಲಾಸವನ್ನು ದುಃಖವನ್ನು ಸಮವಾಗಿ ಸ್ವೀಕರಿಸಿ ಮನಸ್ಸನ್ನ ಸಮತೋಲನದಲ್ಲಿಟ್ಟುಕೊಂಡು ಆತ್ಮಸ್ಥೈರ್ಯದಿಂದ ಬದುಕಬೇಕು. ಕ್ಷಣಿಕ ಸುಖದ ಹಿಂದೆ ಓಡದೆ ಶಾಶ್ವತ ಮೌಲ್ಯಗಳಾದ ಶಿಸ್ತು, ಧೈರ್ಯ ಮತ್ತು ನ್ಯಾಯವನ್ನ ಪಾಲಿಸುವುದೇ ನಿಜವಾದ ಜೀವನ ಎಂದು ಈ ವಾಕ್ಯದಲ್ಲಿ ವಿವರಿಸಿದ್ದಾರೆ. ನಿಲ್ಲು ಕೆಚ್ಚೆದೆಯಿಂದಲ ನ್ಯಾಯಗಳನ್ನಳಿಸೆ ಅಂದ್ರೆ ಈ ಸಾಲಿನಲ್ಲಿ DVG ಅವರು ಮನುಷ್ಯನು ಜೀವನದಲ್ಲಿ ಹೇಗೆ ನಿಲ್ಲಬೇಕು ಮತ್ತು ಯಾವ ಮೌಲ್ಯಗಳನ್ನು ಪಾಲಿಸಬೇಕು ಎಂಬುದನ್ನು ತಿಳಿಸಿದ್ದಾರೆ. ನಿಲ್ಲು ಎಂದರೆ ಜೀವನದಲ್ಲಿ ಎದುರಾಗುವ ಸಂಕಷ್ಟಗಳು, ಅಡೆತಡೆಗಳು ಬಂದಾಗ ಓಡಿ ಹೋಗದೆ ಸ್ಥಿರವಾಗಿ ಎದುರಿಸು ಎಂಬ ಅರ್ಥವನ್ನ ತಿಳಿಸುತ್ತದೆ. ಕೆಚ್ಚೆದೆಯಿಂದಲ ಎಂದರೆ ಧೈರ್ಯ, ದೃಢ ಸಂಕಲ್ಪ ಮತ್ತು ಆತ್ಮಸ್ಥೈರ್ಯದಿಂದ ನಿಲ್ಲಬೇಕು. ಭಯ, ಸಂಶಯ ಅಥವಾ ಲಾಲಸೆಗಳಿಗೆ ಒಳಗಾಗದೆ ತನ್ನ ನಿಲುವಿನಲ್ಲಿ ಯಾವಾಗಲೂ ದೃಢವಾಗಿರಬೇಕು. ನ್ಯಾಯಗಳನ್ನಳಿಸೆ ಅಂದರೆ ನ್ಯಾಯ ಮತ್ತು ಸತ್ಯ ಮಾರ್ಗವನ್ನ ಅನುಸರಿಸು ಎಂದರ್ಥ. ಯಾವ ಪರಿಸ್ಥಿತಿಯಾದರೂ ಅನ್ಯಾಯವನ್ನು ಒಪ್ಪಿಕೊಳ್ಳಬಾರದು. ನಾವು ಅನ್ಯಾಯದ ವಿರುದ್ಧ ನಿಲ್ಲಬೇಕು. ಸ್ವಾರ್ಥಕ್ಕಾಗಿ ಯಾವಾಗಲೂ ಕೂಡ ನಾವು ನ್ಯಾಯವನ್ನ
ತ್ಯಜಿಸಬಾರದು. ಅದು ನಮ್ಮ ವ್ಯಕ್ತಿತ್ವ ಅಲ್ಲ. ಇಲ್ಲಿ DVಜಿಯವರು ಹೇಳುವ ಗಾಢ ಸಂದೇಶವೆಂದರೆ, ಜೀವನದಲ್ಲಿ ಸುಖವಾಗಲಿ, ದುಃಖವಾಗಲಿ, ಒತ್ತಡವಾಗಲಿ, ಪ್ರಲೋಭನವಾಗಲಿ, ಎಲ್ಲ ಸಂದರ್ಭಗಳಲ್ಲೂ ಕೂಡ ಧೈರ್ಯದಿಂದ ನಿಂತು ನ್ಯಾಯವನ್ನು ಪಾಲಿಸುವವನೇ ನಿಜವಾದ ಮಾನವ. ಇದೇ ಜೀವನದಲ್ಲಿ ಎಲ್ಲಕ್ಕೂ ಸಿದ್ಧವಿರುವ ವ್ಯಕ್ತಿಯ ಲಕ್ಷಣ ಎಂದು ಹೇಳಿದ್ದಾರೆ. ಎಲ್ಲಕಂ ಸಿದ್ಧನಿರು ಮಂಕುತಿಮ್ಮ. ಇಲ್ಲಿ DVಜಿಯವರು ಜೀವನದ ತತ್ವವನ್ನ ತುಂಬಾ ಸರಳವಾಗಿ ಹಾಗೂ ಗಂಭೀರವಾಗಿ ಹೇಳಿದ್ದಾರೆ. ಜೀವನದಲ್ಲಿ ಸುಖ, ದುಃಖ, ಯಶಸ್ಸು, ವಿಫಲತೆ, ಲಾಭ, ನಷ್ಟ ಎಲ್ಲವೂ ಅನಿವಾರ್ಯ. ಜೀವನ ಅಂತಂದ್ಮೇಲೆ ಎಲ್ಲದೂ ಇದ್ದದ್ದೇ. ಆದ್ದರಿಂದ ಮನುಷ್ಯನು ಯಾವುದನ್ನು ಅತಿಯಾಗಿ ದ್ವೇಷಿಸಬಾರದು, ಯಾವುದಕ್ಕೂ ಅತಿಯಾಗಿ ಆಸಕ್ತನೂ ಕೂಡ ಆಗಬಾರದು. ಕ್ಷಣಿಕ ಉಲ್ಲಾಸದ ಹಿಂದೆ ಓಡದೆ ಮನಸ್ಸನ್ನ ನಿಯಂತ್ರಣದಲ್ಲಿ ಇಟ್ಟುಕೊಂಡು ಧೈರ್ಯ ಮತ್ತು ಆತ್ಮಸ್ಥೈರ್ಯದಿಂದ ಬದುಕಬೇಕು. ಯಾವ ಪರಿಸ್ಥಿತಿಯಾದರೂ ನ್ಯಾಯ ಮತ್ತು ಸತ್ಯದ ಮಾರ್ಗವನ್ನು ಬಿಡದೆ ದೃಢವಾಗಿ ನಿಲ್ಲಬೇಕು ಎಂಬ ಸಂದೇಶವನ್ನು ನೀಡಿದ್ದಾರೆ. ಒಟ್ಟಿನಲ್ಲಿ ಹೇಳೋದಾದ್ರೆ, ಜೀವನದ ಎಲ್ಲ ಸಂದರ್ಭಗಳಲ್ಲೂ ನಾವು ನ್ಯಾಯ ಮತ್ತು ಸತ್ಯದ ಮಾರ್ಗವನ್ನ ಬಿಡದೆ ದೃಢ ಮನಸ್ಸಿನಿಂದ ಸದಾ ಸಿದ್ಧವಾಗಿರಬೇಕು. ಅಂಥವನೇ ನಿಜವಾದ ಜ್ಞಾನಿ ಮತ್ತು ಶ್ರೇಷ್ಠ ವ್ಯಕ್ತಿ ಎಂಬುದೇ ಈ ಕಗ್ಗದ ಸಾರ. ಈ ಕಗ್ಗವನ್ನ ಕೇಳಿಸಿಕೊಂಡ ಎಲ್ಲರಿಗೂ ಕೂಡ ಧನ್ಯವಾದಗಳು.